ಹಲೋ ಫ್ರೆಂಡ್ಸ್, ಇವತ್ತು ಬೀದರ್ ಸ್ಪೆಷಲ್ ಮುದ್ದೆ ಪಲ್ಯ ಮಾಡೋಮ್ರಿ. ಮುದ್ದೆ ಪಲ್ಯಕ್ಕೆ ಬೇಕಾಗೋ ಸಾಮಗ್ರಿ: ಮೆಂತ್ಯ ಪಲ್ಯ, ಗಜ್ರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅಲ್ಲ, ಶೇಂಗಾ, ಹಸಿ ಶೇಂಗಾ ಮತ್ತು ತೊಗರಿಬೇಳೆ ಮತ್ತೊಂದು ಬಟ್ಲ ಕಡಲೆಬೇಳೆ. ಈಗ ಹೆಂಗೆ ಮಾಡೋದಂತ ನೋಡಮ್ಮ. ಮೊದಲ ಕುಕ್ಕರ್ನಾಗ ಈ ತೊಗರಿಬೇಳೆ ಒಂದು ಬಟ್ಲ, ಕಡಲೆಬೇಳೆ ಒಂದು ಅರ್ಧ ಬಟ್ಲ ಹಾಕಬೇಕು ರೀ. ಆಮೇಲೆ ಶೇಂಗಾ, ಇವು ಚೆಂದಾಗಿ ತೊಳಿಬೇಕು. ತೊಳ್ಕೊಂಡು ಇದ್ರೊಳಗೆ ನೀರು ಹಾಕಬೇಕು. ಬ್ಯಾಳಿಗೆ ಕುದಿಲಿಕ್ಕೆ ಎಷ್ಟು ನೀರು ಹಿಡಿತಾವೆ ಅಷ್ಟು ಹಾಕಬೇಕು. ಇದು ತೊಳ್ಕೊಂಡು ಇಟ್ಕೊಂಡಿದ್ದು ಮೆಂತ್ಯ ಪಲ್ಯ, ಮತ್ತು ಇದು ಗಜ್ರಿ, ಹಾಕಿ ಕುಕ್ಕರ್ ಜೋಡಿಸಿ ಕುಕ್ಕರ್ ಹಚ್ಚಬೇಕು. ಇದು ಕುಕ್ಕರ್ ಆಗುತ್ತಾನ ಇದು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಅಲ್ಲ ಮಿಕ್ಸಿ ಮಾಡ್ಕೋಬೇಕ್ರಿ. ಅಷ್ಟೊತ್ತನ ಮಿಕ್ಸಿ ಮಾಡ್ಕೊಂಬ್ರಿ. ಅದು 3 ವಿಸಿಲ್ ಆದಮೇಲೆ ಗ್ಯಾಸ್ ಸಣ್ಣ ಮಾಡಿ ಒಂದು ಮತ್ತೆ 2 ಸೀಟಿ ಮಾಡ್ಬೇಕು. ಬ್ಯಾಳಿ ಚಲೋ ಕುದಿಯೋದು ಬಂದ್ ಮಾಡಿ ಮುಂದಿಂದ ಏನು ಮಾಡೋದು ಮಾಡೋಣ್ರಿ. ಹುಣಸೆ ಹಣ್ಣು ನೆನೆಸಿಡಬೇಕು. ಇದು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿನಿ ರೀ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅಲ್ಲ. ಈಗ ಅದು ಬ್ಯಾಳಿ ಕುದೀತದಲ್ಲ ಕುಕ್ಕರ್ ಆಗೋದು ತೆಗೆದು ಅದು ಹಾಕಬೇಕು. ಇವು ಕುಕ್ಕರ್ನಾಗ ಕುದ್ದಾವ್ರಿ. ಈಗ ಮುದ್ದೆ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ರಿ. ಮೊದಲಿದ್ದು ಹಸಿಮೆಣಸಿನ್ಕಾಯಿ ಹಾಕ್ಬೇಕ್ರಿ. ಹಸಿಮೆಣಸಿನ್ಕಾಯಿ ಪೇಸ್ಟ್, ಅರಿಶಿನ ಪುಡಿ, ಸ್ವಲ್ಪ ಕಡಲೆ ಹಿಟ್ಟು 1-2 ಚಮಚ ಹಾಕಬೇಕು. 2 ಚಮಚ ಇದೆಲ್ಲ
ಈಗ ಇದು ಹುಣಸೆ ಹಣ್ಣು ಇಟ್ಟೇವಲ್ಲ ಅದು ಗೊಟ್ಟಾಶಿ ಹಾಕಬೇಕು. ಕಿವುಚಿದು ಮಾಡಿ ರಸ ತೆಗೆದು ಇದರೊಳಗೆ ಹುಳಿ ಎಲ್ಲ ಇದು ಬರುತ್ತಾನೆ. ಒಂದು 2-3 ಸಲ ಹಿಂಡಿ ಹಾಕಬೇಕು. ಹಿಟ್ಟು ಹಾಕಿದ್ದಿರ್ತದಲ್ಲ ಒಂದು ಸ್ವಲ್ಪ ಅಳಕ್ಕೆ ಇಟ್ಕೋಬೇಕು. ಅದು ಕುದ್ದು ಗಟ್ಟಿ ಆಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ಇದು ಕುದಿಲಿಕ್ಕೆ ಇಡಬೇಕ್ರಿ. ಅದು ಕಡಲೆ ಹಿಟ್ಟಿಂದೆಲ್ಲ ಹಸಿ ವಾಸನೆ ಹೋಗಿ ಹಸಿಮೆಣಸಿನ್ಕಾಯಿ ಇದೆಲ್ಲ ಕುದಿಬೇಕಲ್ಲ, ಸಣ್ಣಗೆ ಗ್ಯಾಸ್ ಇಟ್ಟು ಕುದಿಸ್ಬೇಕು. ಇದ್ರಾಗ 1 ಚಮಚ ಹಸಿ ಎಣ್ಣೆ, ಈ ಥರ ಆಗ್ತದೆ. ಇದೀಗ ಚಲೋ ಕುದಿಬೇಕು. ಇದು ಬಕ್ರಿ ಸರಿ, ಚಪಾತಿ ಸರಿ, ಅನ್ನದ ಜೊತೆ ಭಾಳ ಟೇಸ್ಟ್ ಇರ್ತದೆ. ಸಣ್ಣ ಗ್ಯಾಸ್ ಇಟ್ಟು ಚಲೋ ಕುದಿಸ್ಬೇಕ್ರಿ. ಇದು ಕುದಿಸ್ತಂತ ಒಗ್ಗರಣೆಗೆ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡು ಕಟ್ ಮಾಡಿಟ್ಕೊಂಡು ಕೆಂಪು ಮೆಣಸಿನ್ಕಾಯಿ, ಒಣಗಿದ ಕೆಂಪು ಮೆಣಸಿನ್ಕಾಯಿನೂ ಬೇಕು ಒಗ್ಗರಣೆಗೆ. ಅದು ಎಲ್ಲ ಜೋಡಿಸಿಟ್ಕೊಂಡ್ರಿ. ಕೊತ್ತಂಬರಿ
ಕೈ ಆಡಿಸ್ತಿರ್ಬೇಕು, ಇಲ್ಲಾಂದ್ರೆ ತಳ ಹತ್ತದ. ಇದು ಕುದ್ದದ ಅದು ಗ್ಯಾಸ್ ಬಂದ್ ಮಾಡಿಬಿಡೋಣ. ಕಡೆ ಒಗ್ಗರಣೆಗೆ ಇಟ್ಕೊಂಡೀನಿ. ಸಾಸಿವೆ, ಜೀರಿಗೆ, ಹಾಕಬೇಕು. ಆಮೇಲೆ ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಇದು ಕುತ್ತು ಹಿಂಗಾಗೈತೆ ಅಂದರೆ ಅದಕ್ಕೆ ಒಗ್ಗರಣೆ ಹಾಕಿಬಿಟ್ರು. ಬೆಳ್ಳುಳ್ಳಿ, ಕೆಂಪು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದು, ಸ್ವಲ್ಪ ಅರಿಶಿನ ಹಾಕಬೇಕು ಒಗ್ಗರಣೆದಾಗ. ಇದು ಕುದ್ದಿದ್ದದಲ್ರಿ, ಇದು ಹಾಕಬೇಕು. ಈ ಥರ ಆಗ್ತದ್ರಿ. ಗ್ಯಾಸ್ ಬಂದ್ ಮಾಡಿಬಿಡ್ಬೇಕು. ಇದು ಬಕ್ರಿ ಜೊತೆ ಮುದ್ದೆ ಪಲ್ಯ ಚಲೋ ಆಗ್ತದೆ. ಅನ್ನ ಸರಿನೂ ತಿನ್ಬೋದು, ಬಕ್ರಿ ಜೊತೆ, ಚಪಾತಿ ಜೊತೆ. ಐದಾರು ಜನರಿಗೆ ಆಗ್ತದ್ರಿ ಇಷ್ಟು ಪಲ್ಯ. ಮಾಡಿ ನೋಡ್ರಿ ಎಲ್ಲರೂ. ಥ್ಯಾಂಕ್ ಯು. ಕೊತ್ತಂಬರಿ ಇದ್ರೆ ಹಿಂಗೆ ಹಾಕಿನಿ, ಬಿಸಿಗೆ ಹಾಕ್ತದ್ರಿ ಅದೇ ಕೊತ್ತಂಬರಿಗೆ ಹೆಚ್ಚಿಗತ್ತ. ಎಲ್ಲರೂ ನನ್ನ ಚಾನಲಿಗೆ ಯಾರು ಹೊಸವ್ರು ಇದ್ರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಅಂದ್ರೆ ಹೊಸ ಹೊಸ ವೀಡಿಯೋಗಳು ಬಂದು ಅಂದ್ರೆ ನಿಮಗೆ ನೋಡ್ಲಿಕ್ಕೆ ಇದು ಆಗ್ತದೆ. ಎಲ್ಲರೂ ಮಾಡಿ ನೋಡಿರಿ. ಬೀದರ್ ಸ್ಪೆಷಲ್ ಮುದ್ದೆ.